ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YM ಮಲ್ಲಪ್ಪ ಜೋತವರು. ಆತ್ಮೀಯರೇ, ಅಂತೂ ಇಂದು ಸಿದ್ದು ಮತ್ತು ಡಿ ಕೆ ಶಿ ಅವ್ರ ಮಧ್ಯದ ಜಗಳ ತಾರ್ಕಕ್ಕೆ ಒಂದು ಹಂತಕ್ಕೆ ಬಂದು ನಿಂತು ಬಿಟ್ಟದ. ಸಿದ್ದರಾಮಯ್ಯವರು ಯಾಕೋ ಈ ಸಲ ಇಷ್ಟು ಹಠ ಮಾಡಬಾರ್ದಾಗಿತ್ತು, ಡಿ ಕೆ ಶಿ ಅವರು ಇಷ್ಟು ಹಠ ಮಾಡಬಾರ್ದು ಅಂತ ಸಹಜವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇಡೀ ಇಂಡಿಯಾದಲ್ಲಿ ಎಲ್ಲರ ಕಣ್ಣು ಇವತ್ತು ಕರ್ನಾಟಕದ ಮೇಲೆ, ಅದು ಕಾಂಗ್ರೆಸ್ ಮೇಲೆ. ಭಾಳಷ್ಟು ಜನ ಇವತ್ತು ಕಾಂಗ್ರೆಸ್ ಹೊಡೆದು ಹೋಗ್ರಿ, ನಾಶ ಆಗಿ ಹೋಗ್ರಿ ಅನ್ನುವಂಥವ್ರು ಸಾಕಷ್ಟು ಇದ್ದಾರೆ. ಒಂದೇ ಕುಟುಂಬದ ಆಡಳಿತ ಅಂತ ಟೀಕೆ ಮಾಡೋರಿದ್ದಾರೆ. ಹೌದು, ಅವೆಲ್ಲ ಸತ್ಯನ ಸುಳ್ಳಲ್ಲ, ಅದನ್ನು ಯಾರೂ ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ಆದರೆ ಸಿದ್ದರಾಮಯ್ಯನವರು ಸಾಕಷ್ಟು ಉಪಕೃತರಾಗಿದ್ದಾರೆ, ಅದೇ ರೀತಿ ಡಿ ಕೆ ಶಿ ಅವರು ಸಹ ಇಬ್ಬರು ಉಪಕೃತರಾಗಿದ್ದಾರೆ ಈ ಕಾಂಗ್ರೆಸ್ನಿಂದ. ಯಾಕಂದರೆ ಯಾವುದೋ ಮೂಲೆಯಲ್ಲಿ ತಳಿ ಹೋಗಿಬಿಟ್ಟಿರೋದು ದೇವೇಗೌಡರು ಅವರನ್ನು ಹಿಂದೆ ಮಾಡಿಕೊಂಡು ಹೋರಾಟ ಮಾಡಿ ಸ್ವಂತ ಪಕ್ಷ ಮಾಡಿಕೊಂಡು ಗೆದ್ದ ಅಧಿಕಾರ ಹಿಡಿದು ಸಿದ್ದರಾಮಯ್ಯವ್ರಿಗೆ ಭಾಳಷ್ಟು ಕಷ್ಟದ ಕೆಲಸ ಇತ್ತು. ಅದು ಸಿದ್ದರಾಮಯ್ಯರವ್ರು ಎಂದೂ ಮರಿಬಾರದು ಅದನ್ನು. ಯಾಕಪ್ಪ ಅಂತಂದ್ರೆ ಯಾವ ಪಕ್ಷದಿಂದ ಇವತ್ತು ಒಂದು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದಾರೆ, ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನ ಹಂತಕ್ಕೆ ಒಯ್ದಿದ್ದು ಕೇವಲ ಇವರ ಒಂದು ಏನಪ್ಪ ಅಂತಂದ್ರೆ ನಾಯಕತ್ವದಿಂದ ಮಾತ್ರ ಅಲ್ಲ ಅನ್ನೋದನ್ನು ಅವ್ರು ಗಮನಿಸ್ಬೇಕಾಗಿದೆ. ಅದೇ ಡಿ ಕೆ ಶಿ ಅವರು SM ಕೃಷ್ಣ ಅವರ ಬಾಲ ನಡ್ಕೊಂಡು ಮೇಲೆ ಬಂದಂಥವರು ಬುದ್ಧಿವಂತರಿದ್ದಾರೆ, ಎಲ್ಲ ಇದನ್ನು ತಿಳ್ಕೊಳ್ಬೇಕಾಗ್ಯದ. ಆದರೆ ಇದೊಂದು ಹಂತಕ್ಕೆ ಈಗ ತಾರ್ಕಕ್ಕೆ ಬಂದದ. ಮತ್ತು ಇಬ್ಬರು ಈ ರೀತಿ ಹಠ ಮಾಡೋದು ಅವರಿಬ್ಬರು ನಾಯಕತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಅನ್ನೋದ್ರಲ್ಲೇ ಯಾವುದೇ ಭಿನ್ನ ಮತನ ಇಲ್ಲದ್ರಲ್ಲ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಹೌದು ಹಠವಾದಿ ಇದ್ದರು, ಮತ್ತೇನೋ ಇದ್ದರು. ಇವತ್ತು ದೇವೇಗೌಡರು ಇನ್ನೂ ಹೇಳ್ತಾ ಇರ್ತಾರೆ, ಯಾಕಂದ್ರೆ ತಮ್ಗೆ ಆಗಿಲ್ಲ, ಅವ್ರನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲಿಲ್ಲ. ದೇವೇಗೌಡರು ತಪ್ಪ ಆಗಿಲ್ಲ ಇಲ್ಲ ಅಂತಲ್ಲ. ಯಾಕಂದ್ರೆ ಯಾವ ದೇವೇಗೌಡರು ಪ್ರಧಾನಿ ಆಗೋದಕ್ಕೆ, ಯಾವ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣೀಕರ್ತರು ಸಿದ್ದರಾಮಯ್ಯ ಅಂತವ್ರು. ಆ ಸಂದರ್ಭದಲ್ಲೇ ಜೆ.ಎಚ್. ಪಟೇಲ್ರು ಇವ್ರಿಗಿಂತರೂ ಭಾಳ ಎತ್ತರದ ಸ್ಥಾನದಿದ್ದಂಥವ್ರು. ಅವರ ಬದಲು ನಾನು ಸೇಮ್ ಮಾಡೋದು ಬೆನ್ನು ಹತ್ತಿದ್ದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೆ.ಎಚ್. ಪಟೇಲ್ರಾಗಿರ್ಬೋದು, ವೈಯಕ್ತಿಕ ತೆವರುಗಳು ಇರ್ಬೋದು, ಅವರು ವೈಯಕ್ತಿಕವಾದದ್ದು. ಅವ್ರು ಸ್ವತಃ ಹೇಳ್ಕೊಳ್ತಾ ಇದ್ದು ಜೆ.ಎಚ್. ಪಟೇಲ್ರು, ನನ್ನ ಹೆಂಡತಿ ಕೇಳೋದಿಲ್ಲ ನೀವ್ಯಾರು ಅನ್ನುವಂಗೆ. ಆದರೆ ಸಮಾಜವಾದಿ ವ್ಯಕ್ತಿ, ನಿಜವಾಗಿಯೂ ಗೋಪಾಲಗೌಡರು, ಶಾಂತವೀರಿ ಗೋಪಾಲಗೌಡರು ಶಿಷ್ಯರು, ಒಳ್ಳೆಯ ಆಡಳಿತ ಕೊಟ್ಟಂಥವ್ರು. ಅವ್ರ ವಿರುದ್ಧ ಇವರು ಅವತ್ತು ನಾನು ಒಬ್ಬ ಹೋರಾಟಗಾರ ಅಂತ ಹೇಳ್ತಾ ಬೆಳೆದು ಬಂತು ಸಿದ್ದರಾಮಯ್ಯನವರು. ಇವತ್ತು ಕುರ್ಚಿಗೆ ಈ ರೀತಿ ಅಂಟುಕೊಳ್ಳೋದ ಅಂತ ಅಂಟ್ಲಿ, ಅಟ್ಲೀಸ್ಟ್ ಡಿ ಕೆ ಶಿ ಅವ್ರಿಗೆ 2022ರಲ್ಲಿ ನಿಶ್ಚಿತ ನಿಮಗೂ ಅಂತ, ಮತ್ತು ಅದನ್ನು ಸಹಿತ ಅವ್ರಿಗೆ ಪಾಪ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಡಿ ಕೆ ಶಿ ಅವ್ರ ಪರವಾದಂಥ ಅನುಕಂಪ ಇಡೀ ರಾಜ್ಯ ತುಂಬ ಹಬ್ಬತಾ ಇದೆ. ಅದರಲ್ಲೂ ಒಕ್ಕಲಿಗರು ಇವತ್ತು ಅವ್ರ ಬೆನ್ನ ಹಿಂದೆ ಬಂದು ನಿಲ್ತಾ ಇದ್ದಾರೆ. ಜೊತೆಗೆ ಲಿಂಗಾಯತರು ಕೂಡ ಸಹಜದ. ಯಾಕಂದ್ರೆ OBC ಏನು ಮಾಡ್ತಾಯಿದ್ದಾರೆ, ವರದಿ ತಯಾರು ಮಾಡ್ತಾಯಿದ್ದಾರೆ, ಇದು ಸಿದ್ದರಾಮಯ್ಯರ ಒತ್ತಡದಿಂದ ಅವ್ರ ಕಾರಣಕ್ಕೆ ಆಗಿದೆ ಅನ್ನೋದು ಇವತ್ತು ಮೇಲ್ಜಾತಿಯ ಎಲ್ಲರಲ್ಲೂ ಸ್ಪಷ್ಟ ಒಂದೇ ರೀತಿಯ ಅಭಿಪ್ರಾಯ. ಅವ್ರಿಗೂ ಇವತ್ತು ಇವರು ಹೋಗೋದು ಬೇಕಾಗಿದೆ. ಯಾಕಂದ್ರೆ ಈ ಕಾಂತರಾಜ್ ವರದಿ ಆಗಿರ್ಬೋದು ಅಥವಾ ಅವನೂರು ವರದಿ ಅವರಿಂದ ಸಾಕಷ್ಟು ಈ ಜನ ತೊಂದರೆ ಅನುಭವಿಸಿದ್ದಾರೆ ಅಂತ ಅವ್ರ ವಾದಗಳಿದ್ದಾವೆ. ಅವರು ಇವತ್ತು ಇದು ಯಾವುದೋ ಪರಿಸ್ಥಿತಿಗಳು ಇವ್ರು ಹೋದ್ರೆ ನಮ್ಮ ಇದು ಅನುಷ್ಠಾನ ಆಗಲಿಕ್ಕಿಲ್ಲ ಅಂತ ಒಂದು ದೂರದ ಒಂದು ಆಶೀನೂ ಅದ, ಇಲ್ಲಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಪಕ್ಷದಲ್ಲಿ ಉಳ್ಕೊಂಡನ ಇವತ್ತು ಹೌದಪ್ಪ ನಾನು ಮಾಡ್ತಾಯಿದ್ದು ಸರಿ ಅದ, 27ರಲ್ಲಿ ನಮ್ಮ ನಂತರದಲ್ಲಿ ಡಿ ಕೆ ಶಿ ಅಂತ ಹೇಳಿದ್ರೆ ಇವತ್ತು ಸಮಸ್ಯೆ ಹರಿತಿದೋ ಏನೋ ಅನ್ನುವಂಥ ವಾತಾವರಣ ಅದ ಇವತ್ತು. ಏಕೆಂದರೆ ಡಿ ಕೆ ಶಿ ಅವ್ರ ಬಿಹೇವಿಯರ್ ನೋಡಿದ್ರೆ, ಇಲ್ಲಿವರೆಗೆ ಅವ್ರು ಸಂಯಮದನ್ನು ತೋರೋದು ನೋಡಿದ್ರೆ, ಅವರು ಪಾರ್ಟಿಗೆ ಪೆಟ್ಟು ಕೊಡಬೇಕು ಅನ್ನುವಂಥ ದೃಷ್ಟಿ ಅವರಲ್ಲ ಅನ್ನೋದು ಹಲವು ಸಲ ಸ್ಪಷ್ಟ ಆಗ್ತಾ ಬರ್ತಾ ಇದೆ. ಅದನ್ನು ಇವತ್ತು ರಾಹುಲ್ ಗಾಂಧಿ ಅವರು ಅದ್ರ ಸಹಿತ ಸ್ಪಷ್ಟಪಡಿಸ್ಬೇಕಾಗಿದೆ. ಇವತ್ತು ಹೌದು, ಈ ರಾಜ್ಯಕ್ಕೆ ಒಬ್ಬ ದಲಿತ CM ಆಗಬೇಕಾಗಿದ್ದು ಸುಳ್ಳೇನಲ್ಲ, ಆಗಬೇಕಾಗಿದ್ದೇನೆ. ಎಲ್ಲೂ ಆಗಿಲ್ಲ ಪಾಪ, ಆ ಸಮುದಾಯಕ್ಕೆ ಆಗ್ಬೇಕು. ಪರಮೇಶ್ವರವರು ಅದಕ್ಕೆ ಯೋಗ್ಯರು ಅಂತ ನಾವೆಲ್ಲ ಅಂದ್ಕೊಳ್ಳೋಣ. ಅದಕ್ಕೆ ನಾವು ಯಾಕೆ ಮಾತನ್ನು ಹೇಳ್ತಾ ಇದ್ದೇವಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ನನಗನಿಸಿದ ಮಾತು
DKC ಮತ್ತು ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ಸನ್ನು ಉಳಿಸ್ಬೇಕಾಗ್ಯದ. ಅದು ಉಳಿಲಿಲ್ಲ ಅಂದರೆ ದೊಡ್ಡ ಹೊಡೆದು ಬೀಳ್ತದೆ ರಾಷ್ಟ್ರ ಮಟ್ಟದಲ್ಲಿ. ಈಗಾಗಲೇ ಸಾಕಷ್ಟು ಹೊಡೆತಗಳನ್ನು ತಿಂದದ ಕಾಂಗ್ರೆಸ್. ಇವತ್ತಿನ ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್. ಇದು ನಾವು ಮತ್ತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ರಾಹುಲ್ ಗಾಂಧಿ ಇವತ್ತು ಏನಾದರೂ ಈ ರಾಷ್ಟ್ರದ ವಿರೋಧ ಪಕ್ಷದ ನಾಯಕತ್ವದಿಂದ ಬದಿಗೆ ಸೇರಿದ್ರೆ ಇಲ್ಲಿ ನೀವು ಮುಂದಿನ ಹಲವು ದಶಕಗಳವರೆಗೆ ವಿರೋಧ ಪಕ್ಷ ಆಡಳಿತಕ್ಕೆ ಬರುವಂಥ ಸಾಧ್ಯತೆಗಳೇ ಇಲ್ಲಿಲ್ಲ. ರಾಜ್ಯ ಮಟ್ಟದಲ್ಲಿ ಅಲ್ಲೂ ಇಲ್ಲೇ ಒಂದಿಷ್ಟು ಬರ್ಬೋದು, ಆದರೆ ರಾಷ್ಟ್ರ ಮಟ್ಟದಲ್ಲಂತೂ ಸುತಾರಾಮ್ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಕೆಲವೊಂದು ಸುಪ್ರೀಂ ಕೋರ್ಟ್ ಡಿಸಿಷನ್ಗಳಾಗಿರ್ಬೋದು, ಅನೇಕ ವಿಷಯಗಳಲ್ಲ ಇವತ್ತು ಅತ್ಯಂತ ಬುದ್ಧಿವಂತ, ಈ ದೇಶದ ಅತ್ಯಂತ ಬುದ್ಧಿವಂತ ವರ್ಗ ಯಾವುದರಿದ್ದರೆ ಅದು RSS. ಅಲ್ಲೆಲ್ಲ ಬುದ್ಧಿವಂತರಿದ್ದಾರೆ. ಬುದ್ಧಿವಂತರು ಯಾವಾಗಲೂ ತಮ್ಮ ಹಿತಾಸಕ್ತಿ ಕಾಯ್ಕೊಳ್ತಾ ಇರ್ತಾರೆ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಜ್ಞಾನಿ ಬೇರೆ, ಬುದ್ಧಿವಂತ ಬೇರೆ. ಜ್ಞಾನಿ ಇನ್ನೊಬ್ಬರ ಏಳಿಗೆಯನ್ನು ಬಯಸ್ತಾ ಇರ್ತಾನೆ, ಬುದ್ಧಿವಂತ ತನ್ನ ಏಳಿಗೆಯನ್ನು ಬಯಸ್ತಾ ಇರ್ತಾನೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಸಿದ್ದರಾಮಯ್ಯನವ್ರು ನಿಂತು ವಿಚಾರ ಮಾಡಬೇಕಾಗ್ಯದ. ಜೊತೆಗೆ ಅವರು ಕಾನ್ಫಿಡೆನ್ಸ್ ಮೂಡಿಸ್ಬೇಕಾದ ಡಿ ಕೆ ಶಿ ಅವರು ಇವತ್ತು ಸೋತಿದ್ದಾರೆ. ನನಗೆ ಆಗೋದಿಲ್ಲಪ್ಪ, ನಾಳೆ 2022 ಗೆಲ್ತೀವಿ ಅನ್ನೋದು ವಿಶ್ವಾಸ ಅವ್ರಿಗೆ ಇಲ್ಲ. ಆದರೂ ಗ್ಯಾರಂಟಿಗಳ ಮೂಲಕ ಆದರೂ ಹೆಣ್ಣುಮಕ್ಕಳಿಗೆ ಬಸ್ಸಿನ ಫ್ರೀ ಕೊಟ್ಟಿದ್ದಕ್ಕಾಗಿ ಹೆಣ್ಮಕ್ಳು ಮೋಸ್ಟ್ ಪ್ರೊಬಬಲಿ ಕಾಂಗ್ರೆಸ್ಸಿಗೆ ಮತ ಹಾಕ್ತೀನಿ ಅನ್ನೋದು ಎಲ್ಲೋ ಭರವಸೆ. ಆದರೂ ಹೇಳೋಕ್ಕಾಗೋದಿಲ್ಲ. ಯಾಕಂತಂದ್ರೆ BJPನೂ ಸಹ 2028ಕ್ಕೆ ಗ್ಯಾರಂಟಿ ದಾಳ ತೊಗೊಂಡು ಬಂದು ನಾವು ಹೆಣ್ಮಕ್ಳಿಗೆ ಹೆಚ್ಚು ಕೊಡ್ತೀವಿ, ನೋಡಿದ್ವಿ ನೀವು 10,000 ಕೊಡ್ತೀವಿ ಅಂತೇಳಿ ಸಡನ್ನಾಗಿ ಹೇಳಿದ ತಕ್ಷಣ ಈ ಬಿಹಾರದಲ್ಲೇ ಚಿತ್ರ ಬದಲಾಗೋಗ್ಬಿಡ್ತು. ಇಲ್ಲೂ ಅಂತ ಆಗೋ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ BJP ಇವತ್ತು ಖಾತೆ ಅಂತ ಹೇಳ್ತಾ ಇದೆ. ಅದು ಬಿಟ್ಟುಬಿಟ್ಟದೆ ಇವತ್ತು ಈ DKC ಅವ್ರು ಹೊಡ್ಕೊಂಡು ಹೋಗಬೇಕು ಮಾಡಬೇಕು ಅನ್ನೋಂಥದ್ದು ಎಲ್ಲೋ ಒಂದು ದೂರ ಸರಿದಂಗೆ ಕಾಣ್ತದೆ. ಯಾಕೆಂದ್ರೆ ಇವರೊಬ್ಬ ನಿಷ್ಠೂರ ಕಾಂಗ್ರೆಸ್ಸಿಗ ನಮ್ಮ DK ಶಿವಕುಮಾರ್ ಅವ್ರು ಇವತ್ತು ಅವ್ರಿಗೆ ಅವ್ರ ದೃಷ್ಟಿಯಲ್ಲಿ ಇಲ್ಲೇ ಆಗಿದೆ. ಬಟ್ ಅವ್ರ ವ್ಯಕ್ತಿತ್ವ, ಅವ್ರು ಮಾಡಿದಂಥದ್ದು, ಅವ್ರಿದ್ದಂಥ ಪರಿಸ್ಥಿತಿ ಎಲ್ಲ ಗಮನಿಸಿದಾಗ ಅವ್ರು ಬೆಳೆದು ಬಂದ ರೀತಿ ನೋಡಿದಾಗ ಇವತ್ತು ಕಾಂಗ್ರೆಸ್ನ ಸಾಕಷ್ಟು ಪಡ್ಕೊಂಡಿದ್ದಾರೆ ಅವರು. ಹೌದು, ಅವ್ರ ಮೇಲೆ ಕೇಸ್ ಆಗಿದೆ, ಕಾಂಗ್ರೆಸ್ನಾಗ ಅವರು ದುಡಿದಿದ್ದಾರೆ, ಇಲ್ಲಂತಲ್ಲ, ಎಲ್ಲರೂ ದುಡಿದಿದ್ದಾರೆ. ಆದರೆ ಇವರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅವ್ರ ಪ್ರಾಮಾಣಿಕತೆ ಬಗ್ಗೆ, ಕಾಂಗ್ರೆಸ್ ನಿಷ್ಠೆ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತೇನಾದರೂ ಕಾಂಗ್ರೆಸ್ ಒಂದು ಹಂತಕ್ಕೆ ಬಂದಿದ್ದರೆ ಅವ್ರ ಕೊಡುಗೆ ಭಾಳ ದುಡಿದ್ರು. ಹಾಗಂತ ಅವ್ರು ಒಬ್ಬರಿಂದನೇ ಆಗಿದೆ ಅಂತಲ್ಲ, ಕೇವಲ DKC ಅವರು ಒಬ್ಬರಿಂದ ಗೆದ್ರಪ್ಪ ಮನೆಯ ಇಲೆಕ್ಷನ್ ಅಂತಲ್ಲ. ಅಲ್ಲಿ ಸಿದ್ದರಾಮಯ್ಯ ಇರ್ತದ, ಅಲ್ಲೇ ಪರಮೇಶ್ವರ್ ಅವ್ರದ್ದು, ಸತೀಶ್ ಅವ್ರದ್ದು. ಇವತ್ತಿನ ಕಾಂಗ್ರೆಸ್ನ ಅನೇಕ ಇವತ್ತು ನಾವು ಮುಖಂಡರಲ್ಲಿ ಕಾಣ್ತೀವಿ. ಅದರಲ್ಲೂ ಮುಖ್ಯವಾಗಿ ಪ್ರಮುಖ ಪೋರ್ಟ್ಫೋಲಿಯೋ, ಪ್ರಮುಖ ಮಂತ್ರಿಮಂಡಲದಲ್ಲಿದ್ದಂಥ ಜನಗಳಿಂದ ಎಲ್ಲರಿಗೂ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಇವತ್ತು ಒಂದೇನಪ್ಪ ಅಂದ್ರೆ ಕರ್ನಾಟಕದಲ್ಲೇ ಬಂಡೆಯಾಗಿ ನಿಂತದೆ. ಆ ಬಂಡೆ ಇದ್ದಂಥ ವ್ಯಕ್ತಿ, ಬಂಡೆ ಆಧಾರ ಕೊಟ್ಟಂಥ ವ್ಯಕ್ತಿ DKC. ಜೊತೆಗೆ ಅದಕ್ಕೆ ಫಾಲಿಶ್ ಮಾಡಿ ಒಂದು ರೂಪ ತಂದಂಥವ್ರು ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಅವರಿಬ್ಬರು ಈ ರೀತಿ ಬಿಕ್ಕಟ್ಟು ಮಾಡೋ ನಿರೂಪಿಸಿಕೊಳ್ಳೋಕೆ ಕುಂತರು ಬೇಡ. ಇಬ್ಬರು ಒಂದಾಗಿ ಇನ್ನೊಬ್ಬ ವ್ಯಕ್ತಿಯನ್ನು, ತಾವಾಗಿನ ಇನ್ನೊಬ್ಬ ವ್ಯಕ್ತಿಯನ್ನು, ಒಬ್ಬ ದಲಿತನ್ನು, ಯಾಕಂದರೆ ಇದು ಮಾಡಲೇಬೇಕಾದಂಥದ್ದು ಇತಿಹಾಸ ಅಲ್ಲ. ಇಲ್ಲಿವರೆಗೂ ವಿಶೇಷ ಅಂಥದ್ದಾಗಿಲ್ಲ. ರಾಚಯ್ಯರ ನಂತರ ಯಾರೂ ಬಂದಿಲ್ಲ. ರಾಚಯ್ಯರ ಮುಖ್ಯಮಂತ್ರಿ ಅತ್ಯಂತ ಸಮರ್ಥ ಯೋಗ್ಯ ವ್ಯಕ್ತಿ ಇದ್ದಿದ್ದರು, ಆದರೆ ಆಗಿಲ್ಲ. ಈ ದೇಶದ ಪ್ರಧಾನಿಯೂ ಇಲ್ಲಿವರೆಗೂ SC ಅಥವಾ ದಲಿತ ಸಮುದಾಯದ ಬಂದಿಲ್ಲ. ಏನೋ ಉತ್ತರ ಪ್ರದೇಶದಲ್ಲೇ ಮಾಯಾವತಿ ಬಂದರು, ಆದರೂ ಅದನ್ನು ಉಳಿಸ್ಕೊಳ್ಳಲು ಸೋತರು ಅನ್ನೋದು ಬೇರೆ ಮಾತು. ಒಟ್ಟಾರೆಯಾಗಿ ಹೇಳುವಂಥದ್ದು, ಇಬ್ಬರು ಜೊತೆಯಾಗೆ ಇನ್ನೊಬ್ಬರನ್ನ ಆಯ್ಕೆಯೇ ಮಾಡಿಕೊಳ್ಳಿ. ಇಲ್ಲ ಅಂತಂದ್ರೆ ಸ್ಪಷ್ಟವಾಗಿ DKC ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಲಿ ಹೈಕಮಾಂಡ್. 2028ಕ್ಕೆ ನೀವಾರಪ್ಪ ನಮ್ಮ CM ಅಂತ ಬಿಂಬಿಸ್ತೀವಿ ಅನ್ನೋಂಥದ್ದು ಕೊಟ್ಟರೆ, ಅಧ್ಯಕ್ಷ ಸ್ಥಾನ ಕಸ್ಕೊಳ್ಳೋದಿಲ್ಲ ಅಂತಂದ್ರೆ, ಈಗಿನ ಯಾವುದೇ ಪೋರ್ಟ್ಫೋಲಿಯೋ ಕಸ್ಕೊಳ್ಳೋದಿಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟರೆ ಈ ಸಮಸ್ಯೆ ಚಿಟಿಗೆ ಹೊಡೆಯೋದ್ರಲ್ಲಿ ಮುಗಿತದೆ ಅನ್ನೋದು ಒಂದು ದೃಢವಾದ ವಿಶ್ವಾಸ. ಏನಂತೀರಿ ಇದಕ್ಕೆ? ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆ.